ನಾನು ಪ್ರತಿನಿಧಿಸುವಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರ ಆ ಬೇಡಿಕೆ ನನ್ನ ಚುನಾವಣಾ ಸಂದರ್ಭದಲ್ಲಿ ಯಾವುದಿತ್ತು ಅದನ್ನು ಇವತ್ತು ಒಂದೊಂದಾಗಿ ಪೂರ್ತಿಗೊಳಿಸ್ತಾ ನಾನು ಬರ್ತಾ ಇದ್ದೇನೆ. ಒಂದು, ಉಳ್ಳಾಲಕ್ಕೆ ಅಗ್ನಿಶಾಮಕ ದಳ ಇಲ್ಲ ಎಂಬ ಬೇಡಿಕೆ ಇತ್ತು. ಇದನ್ನು ಜನಸಾಮಾನ್ಯರ ಆ ಬೇಡಿಕೆಯನ್ನು ಪರಿಗಣಿಸಿ ಉಳ್ಳಾಲಕ್ಕೆ ಅಗ್ನಿಶಾಮಕ ಘಟಕ ಇವತ್ತು ಸ್ಯಾಂಕ್ಷನ್ ಆಗಿದೆ. ಪಜ್ಜಿನ ಕೇಂದ್ರ ಸ್ಥಳದಲ್ಲಿ 2 ಎಕರೆ ಸ್ಥಳ ಗುರುತಿಸಲಾಗಿದೆ. ಸುಮಾರು 9 ಕೋಟಿ ರೂಪಾಯಿ, ಸುಮಾರು 4.5 ಕೋಟಿ ಬಿಲ್ಡಿಂಗ್ ಕಟ್ಟಡಕ್ಕೆ, ಅದು ಪೊಲೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ, ಅವರ ಮುಖಾಂತರ ಆಗುವಂಥದ್ದು. ಮತ್ತು 4 ಕೋಟಿ ವೆಹಿಕಲ್ಗೆ ಇವತ್ತು ಪರ್ಚೇಸ್ಗೆ ಸ್ಯಾಂಕ್ಷನ್ ಆಗಿದೆ. ಆರ್ಥಿಕ ಇಲಾಖೆ ಮ್ಯಾನ್ ಪವರಿಗೆ ಕೂಡ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದೆ. ಅತಿ ಶೀಘ್ರದಲ್ಲೇ ಈ ಕೆಲಸವನ್ನು ಪ್ರಾರಂಭಿಸಲಾಗುವುದು. ಎರಡನೇದು, ನನ್ನ ಕ್ಷೇತ್ರದ ಒಟ್ಟಾರೆ ರಸ್ತೆಗೆ ಸುಮಾರು 100 ಕೋಟಿ ರೂಪಾಯಿಯಷ್ಟು ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಅದರಲ್ಲಿ ನಿನ್ನೆ ಒಂದು ರಸ್ತೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ. ಅದು ತೊಕ್ಕೋಡು ಜಂಕ್ಷನಿಂದ ಹಿಡಿದು ನಮ್ಮ ಮುಡಿಪಿನವರೆಗೆ ಕೆಲವೊಂದು ಕಡೆ 6 ಲೈನ್ ಮಾಡಲಿಕ್ಕೆ, ತೊಕ್ಕೋಡು ಜಂಕ್ಷನ್ನಲ್ಲಿ 6 ಲೈನ್ ರಸ್ತೆ, ಕೆಲವೊಂದು ಕಡೆ ಈಗಿದ್ದಂಥ ಚತುಷ್ಪಥ ರಸ್ತೆಯನ್ನು ಇಂಟರ್ಲಾಕ್ ಮಾಡಿ ಅಗಲಗೊಳಿಸುವುದು, ಕೆಲವು ಜಂಕ್ಷನ್ ಅಭಿವೃದ್ಧಿ, ಇದೆಲ್ಲವೂ ಕೂಡ ಇವತ್ತು 25 ಕೋಟಿ ಆ ಒಂದು ರಸ್ತೆಗೆ ಇವತ್ತು ಅನುದಾನ ಬಿಡುಗಡೆ ಮಾಡಿದ್ದೇವೆ. ನನ್ನ ಕ್ಷೇತ್ರ ವಿವಿಧ ಮುಖ್ಯ ರಸ್ತೆಗಳು ಇವತ್ತು ಸ್ವಲ್ಪ ಮಾಡಿ ಹದಗೆಟ್ಟದ್ದಕ್ಕೆ CRF ಮುಖಾಂತರ 6 ಕೋಟಿ ರೂಪಾಯಿಯ ಕೆಲಸ ಟೆಂಡರ್ ಆಗಿ ಅತಿ ಶೀಘ್ರದಲ್ಲಿ ಇವತ್ತು ಪ್ರಾರಂಭಿಸಲಾಗುವುದು. ಅದು ಬೇರೆ ಬೇರೆ ಸ್ಟ್ರೆಚ್ ಇದೆ, ಎಲ್ಲಿ ಹೋಗಿದೆ. ಆ ಒಂದು ಕೋಟೆಪುರ ಸ್ಟ್ರೆಚ್ ಇದೆ, ಮುದ್ಗಾನಗಟ್ಟೆ ಸ್ಟ್ರೆಚ್ ಇದೆ, ಬುಲಿಯಾರ ಸ್ಟ್ರೆಚ್ ಇದೆ. ಅದಲ್ಲದೆ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ವಿದ್ಯುತ್ ಶಕ್ತಿ, ಈಗಾಗಲೇ ತೊಕ್ಕೋಟಿನ ಆ ಒಂದು 32 KV ಸಬ್ಸ್ಟೇಷನನ್ನು 132 KV ಆಗಿ ಪರಿವರ್ತಿಸಲಾಗಿ ಬೋರ್ಡ್ ಇರೋದಕ್ಕೆ ಅನುಮೋದನೆ ಇವತ್ತು ಕೊಟ್ಟಿದೆ. ಉಳ್ಳಾಲ ನಗರ ಸಂಪೂರ್ಣವಾಗಿ ಅಂಡರ್ಗ್ರೌಂಡ್ ಕೇಬಲ್ 200 ಕೋಟಿ ರೂಪಾಯಿಯಲ್ಲಿ ಅದಕ್ಕೆ ಕೂಡ ಇವತ್ತು ಬೋರ್ಡ್ ಅಪ್ರೂವ್ ಆಗಿ ಇವತ್ತು ಶೀಘ್ರದಲ್ಲೇ ಕೆಲಸ ಇವತ್ತು ಪ್ರಾರಂಭಿಸಲಾಗುವುದು. ಒಂದು ಹೊಸ ಸಬ್ಸ್ಟೇಷನನ್ನು ಇವತ್ತು ನಮ್ಮ ಕೋಟೆಕಾರ್ನಲ್ಲಿ ಇವತ್ತು ಕೊನೆ ಹಂತದಲ್ಲಿ ಕೂಡ ಇವತ್ತಿದೆ. ಅದಲ್ಲದೆ ಈಗ ನಮಗೆ ಕರೆಂಟ್ ಉಳ್ಳಾಲಕ್ಕೆ ಹೋಗ್ತಾ ಇದ್ದದ್ದು ಕಾವೂರಿಂದ ಕೊಣಾಜೆ ಫೀಡರಿಂದ ಮತ್ತೆ ತೊಕ್ಕೋಟಿಗೆ ಬರ್ತಾಯಿತ್ತು. ಕಾವೂರಿಂದ ಕೊಣಾಜೆ ಫೀಡ್ರ್ ಹೋದಾಗ ಆ ಫೀಡರಲ್ಲಿ ಏನು ಸಮಸ್ಯೆ ಆದರೆ ಇಡೀ ಉಳ್ಳಾಲಕ್ಕೆ ಸಮಸ್ಯೆ ಇತ್ತು. ಅದಕ್ಕಾಗಿ ನಾವು ಮಂಗಳೂರಿನ ನೇರವಾಗಿ ಅಂಡರ್ಗ್ರೌಂಡ್ ಕೇಬಲನ್ನು ತೊಕ್ಕೋಟಿಗೆ ಅಳವಡಿಸಿದ್ದೇವೆ. ನಮಗೆ ನೇತ್ರಾವತಿ ಬ್ರಿಡ್ಜ್ನೊಂದು ಪರ್ಮಿಷನ್ ಆಗಬೇಕು. ಅದಾದರೆ ಯಾವುದೇ ಕಾರಣಕ್ಕೂ ಉಳ್ಳಾಲದಲ್ಲಿ ಮುಂದಿನ ದಿನಗಳಲ್ಲಿ ಕರೆಂಟಿನ ಯಾವುದೇ ಅಡಚಣೆ ಆಗಲಿ, ಸಮಸ್ಯೆ ಇವತ್ತು ಆಗೋದಿಲ್ಲ. ಮತ್ತು ಎಷ್ಟೇ ದೊಡ್ಡ ಇವತ್ತು ಇಂಡಸ್ಟ್ರಿಗಳು ಬರಲಿ, ಫ್ಯಾಕ್ಟ್ರಿಗೆ ಬರಲಿ, ಇದೆಲ್ಲವೂ ಕೂಡ ಇವತ್ತು ಆ ಲೋಡ್ ತಗೊಳ್ಳೋಂಥ ಕೆಪಾಸಿಟಿ ಇವತ್ತು ಆಗುವಂಥದ್ದು. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನನಗೆ ರಸ್ತೆ ಕೊಟ್ಟಂಥ ಅನುದಾನದಲ್ಲಿ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ಬರೀ ಶಿಕ್ಷಣಕ್ಕೆ ಮೀಸಲಿಟ್ಟು ಯಾವುದೆಲ್ಲ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಕಟ್ಟಡ ಕೊರತೆ ಇದೆಯಾ, ಮೊದಲ ಆದ್ಯತೆ ಮೇರೆಗೆ ಫಸ್ಟ್ ಈಗ ನಾವು ತಗೊಂಡದ್ದು ಕಾಲೇಜ್, ಸೆಕೆಂಡ್ PUC, ಡಿಗ್ರಿ ಮತ್ತು ಹೈಸ್ಕೂಲ್. ಈ ಹಂತದಲ್ಲಿ ಏನೆಲ್ಲ ಕೊರತೆ ಇದೆ ಆ ಎಲ್ಲ ಕೊರತೆಯನ್ನು ನಿವಾರಿಸಲು ಇವತ್ತು ಈ ಅನುದಾನ ಬಿಡುಗಡೆ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಮತ್ತೆ ರಸ್ತೆಗೆ ಬರುವಂಥ ಅನುದಾನದಲ್ಲಿ ಶಿಕ್ಷಣಕ್ಕೆ ಮೀಸಲಿಟ್ಟು ಪ್ರೈಮರಿ ಶಾಲೆಯನ್ನು ಕೂಡ ಎಲ್ಲಿ ಸಾಧ್ಯವಿದೆ ಅಲ್ಲಿ ಅದನ್ನು
ಅಭಿವೃದ್ಧಿ ಕೆಲಸ ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂದರೆ ರಸ್ತೆ, ಕರೆಂಟ್, ಪವರ್, ಎಜುಕೇಷನ್ ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟಾಗೆ ಮೊದಲ ಹಂತದ ಕೆಲಸ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಎರಡನೇ ಹಂತದ ಕೆಲಸ ಕಾಮಗಾರಿಗಳಿಗೆ ಸುಮಾರು 250 ಕೋಟಿ ಅನುದಾನ ಬಿಡುಗಡೆಯಾಗಿ ಬಹುಶಃ ಅತಿ ಶೀಘ್ರದಲ್ಲೇ ಆ ಕೆಲಸ ಇವತ್ತು ಪ್ರಾರಂಭಿಸಲಾಗುವುದು. ಸೊ ಜನಸಾಮಾನ್ಯರಿಗೆ ಮತ್ತು ಉಳ್ಳಾಲ ಜನತೆಗೆ ಮೂಲಭೂತ ಸೌಕರ್ಯ ಮುಂದಿನ 30 ವರ್ಷಗಳಿಗೆ ಏನು ಬೇಕಾ ಅದಕ್ಕೆ ಬೇಕಾಗುವಂತೆಲ್ಲ ಆ ಒಂದು ಫೌಂಡೇಶನ್ ನಾವು ಇವತ್ತು ಹಾಕಿ ಬಿಟ್ಟಿದ್ದೇವೆ. ಸಣ್ಣ ಕೆಲಸ ಮತ್ತೆ ಇರೋದು ಸಣ್ಣ ಅಡ್ಡ ರಸ್ತೆಗಳೆಲ್ಲ ಹಂತವಾಗಿ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಪ್ರತಿಯೊಂದು ಗ್ರಾಮಕ್ಕೆ 1 ಕೋಟಿ ರೂಪಾಯಿಯ ಅನುದಾನವನ್ನು ನಾನು ಇವತ್ತು ಬಿಡುಗಡೆ ಮಾಡಿದೆ. ಪ್ರತಿಯೊಂದು ಗ್ರಾಮಕ್ಕೆ ಆ ಯಾವ 1 ಕೋಟಿಯಲ್ಲಿ ಅದ್ಯಾವುದು ಈ ಶಾಲೆ ಮತ್ತು ಇದೆಲ್ಲ ಬಿಟ್ಟು ಬರೀ ರಸ್ತೆಗೆ ಮಾತ್ರ ಪ್ರತಿಯೊಂದು ಗ್ರಾಮಕ್ಕೆ ಏನಾದರೂ ಕೆಲವೊಂದು ಅಗತ್ಯ ಬಂದರೆ ದೊಡ್ಡ ಗ್ರಾಮ ಬಂದರೆ ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನ ನಾವು ಬಿಡುಗಡೆ ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದೇ ರೀತಿ ಇನ್ನಿತರ ಡೆವಲಪ್ಮೆಂಟ್ ಸಂಬಂಧಪಟ್ಟಾಗೆ ಬೇರೆ ಇದೆ, ಅದನ್ನು ನಮಗೆ ಹೇಳಬೇಕಂತಿಲ್ಲ. ನಮ್ಮ ಪಿ ಡಬ್ಲ್ಯೂಗೆ ನಮ್ಮ ಉಳ್ಳಾಲಕ್ಕೆ ಸರ್ಕಿಟ್ ಹೌಸ್ ಸ್ಯಾಂಕ್ಷನ್ ಆಗಿದೆ, ಕೊಣಾಜೆಯಲ್ಲಿ ಸಬ್ಸ್ಟೇಷನ್ ಆಗ್ತದೆ. ಹಂತವಾಗಿ ಅದನ್ನು ನಾನು ಹೇಳುವಂಥ ವಿಚಾರ ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಊರ ಜನರ ಎಲ್ಲ ಸಹಕಾರವನ್ನು ಇವತ್ತು ಯಾಚಿಸ್ತೇನೆ. ಇದಕ್ಕೆ ಬೇರೆ ವಿದ್ಯುತ್ ಸಂಪೂರ್ಣ ಈಗಿದ್ದು ಇದೆಲ್ಲ ತೆಗಿತೀರಾ? ಎಲ್ಲ ಅಂಡರ್ಗ್ರೌಂಡ್, ಟೋಟಲ್ ಉಳ್ಳಾಲ ನಗರ ಮಾತ್ರ. ಅನುದಾನ ಯಾವಾಗ ನಮ್ಮ ಹತ್ರ ಬರುವುದಿಲ್ಲ, ನಾವು ಅನುದಾನದ ಹತ್ರ ಹೋಗಬೇಕು. ಶಾಸಕರಾದವರು ನಾನು ಇಲ್ಲಿ ಕೂತ್ಕೊಂಡು ನನಗೆ ಬರುವುದಿಲ್ಲ ಅಂತೇಳಿ ಬರ್ತದಾ? ಸ್ಪೀಕರ್ ಆಗಿ ಕೂಡ ಅಡ್ವಾಂಟೇಜ್ ಇದೆ. ಅದಕ್ಕೆಲ್ಲ ಶಾಸಕರು ಸ್ಪೀಕರ್ ಆಗಲಿಕ್ಕೆ ಆಸಕ್ತಿ ವಹಿಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಳಚರಂಡಿ ಅನುದಾನ ಬೇಕಾದಷ್ಟು ಬಿಡುಗಡೆ ಆಗಿದೆ. ಕೆಲವು ಜನಸಾಮಾನ್ಯರು ಅವರ ಒಂದು ಸ್ವಹಿತಾಸಕ್ತಿಯಿಂದ ಕೆಲವು ಕಡೆ ಕೇಸ್ ಹಾಕಿದ್ದಾರೆ. ಈ ಕೇಸ್ ಇವತ್ತು ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಲಿಕ್ಕೆ ನಾವು ಇವತ್ತು ಇಲಾಖೆ ಫೈಟ್ ಮಾಡ್ತಾ ಇವತ್ತು ಇದ್ದಾರೆ. ಅದು ಕಂಪ್ಲೀಟ್ ಆಗ್ತದೆ ಈಗ ಹಾಕಿರೋಂಥದ್ದು? ಅಲ್ಲ, ಈಗ ಕೇಸ್ ಕ್ಲಿಯರ್ ಆಗುತ್ತೆ, ಕಂಪ್ಲೀಟ್ ಆಗ್ತದೆ. ಕೇಸ್ ನೋಡಿ, ನಾನು ನಿಮ್ಮ ಮುಖಾಂತರ ನಮ್ಮ ಜನತೆಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಒಂದು ಜನಪ್ರತಿನಿಧಿಗಳು, ಇನ್ನೊಂದು ಅಧಿಕಾರಿ ವರ್ಗದವರು, ಇನ್ನೊಂದು ಸಂಘ ಸಂಸ್ಥೆಯರು, 4ನೇದು ಜನಸಾಮಾನ್ಯರು. ಈ 4 ಜನ ಒಟ್ಟಾದಾಗ ಮಾತ್ರ ಒಂದು ಅತ್ಯುತ್ತಮವಾದ ಒಂದು ಪ್ರದೇಶ ನಿರ್ಮಾಣ ಆಗ್ತದೆ. ನಾವು ಅನುದಾನ ತರ್ಬೋದು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು. ಥರ್ಡ್, ಈ 10 ಜನರಿಗೆ 100 ಜನರಿಗೆ ಪ್ರಯೋಜನ ಆಗುವಾಗ ಒಬ್ಬರಿಗೊಬ್ಬರಿಗೆ ಕಷ್ಟ ಆಗೇ ಆಗ್ತದೆ. ಈಗ ನಾವು ಮಂಗಳೂರಿಂದ ನಾವು ತಲಪಾಡಿಗೆ ಉಳ್ಳಾಲಗೆ ಹೋಗ್ತೇವೆ 10 ನಿಮಿಷ. ಹೇಗೆ ಎಷ್ಟು ಬಡವರ ಮನೆ ಹೋಗಿದೆ, ಎಷ್ಟು ಬಡವರ ಅಂಗಡಿಗಳು ಹೋಗಿದೆ. ಅದಾದಾಗ ನಮ್ಗೆ ಹೈವೇ ಆಯಿತು, ನಾವು ಹೋಗ್ತಾ ಇದ್ದೇವೆ. ಈಗ ಅಲ್ಲಿಂದ ನಮ್ಮ ಮನೆ ಸೈಡಿಗೆ ಏನು ಬರಬಾರ್ದು ಅಂತ ಹೇಳಿದಾಗ ಇದು ಕೋರ್ಟಿಗೆ ಹೋಗಿ ನಿಂತರೆ ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನಂತೂರಿ ಹಾಕಲಿ ಬಾಕಿ ಆಗಿದೆ ಕೆಲಸ ಮಾಡುವಾಗ. ಸೊ ಜನರು ಕೂಡ ಅರ್ಥ ಮಾಡಿಕೊಳ್ಬೇಕಲ್ಲ. ಸೊ ಎಲ್ಲಿ ಜನರ ಸಹಕಾರ ಸಿಗ್ತದೆ ಅಲ್ಲಿ ಇವತ್ತು ನಮಗೆ ಸಮಸ್ಯೆ ಇವತ್ತು ಆಗ್ತದೆ. ಮತ್ತು ನಮ್ಮ ರೈಲ್ವೆ ಅಂಡರ್ ಪಾಸ್ ಬೈ ಡಿಸೆಂಬರನ್ನು ಫಿನಿಷ್ ಮಾಡ್ತಾ ಅಂತ ಹೇಳಿದ್ದಾರೆ. ಇದನ್ನು ನಾನೇ ನಗರಾಭಿವೃದ್ಧಿ ಸಚಿವನಾಗಿದ್ದಾಗ ಅದನ್ನು ನಾನೇ ಸ್ಯಾಂಕ್ಷನ್ ಮಾಡಿದ್ದೆ. ಸ್ಮಾರ್ಟ್ ಸಿಟಿ ಮುಖಾಂತರ ಜೆಪಿನ ಮುಗರ್ ಇದೇ ಡಿಸೆಂಬರಿಗೆ ರಸ್ತೆ ಆಗಿದೆ. ಅಂಡರ್ ಪಾಸ್ ರೈಲ್ವೆ ಅವ್ರು ಮಾಡಬೇಕು, ಸ್ವಲ್ಪ ಸ್ಲೋ ಮಾಡ್ತಿದ್ದು. ಅದಾದ ತಕ್ಷಣ ಅಲ್ಲಿಂದ ಕಾಂಕ್ರೀಟ್ಗೆ ಬೇಕಾದ ಅನುದಾನ ಕೂಡ ಇದೆ. ಅದನ್ನು ನಾನು ಯಾಕೆ ಮಾಡಿದ್ದೇನೆ, ಅದು ಇಡೀ ಪ್ರಯೋಜನ ಆಗೋದು ಉಳ್ಳಾಲದ ಜನತೆಗೆ. ಎಲ್ಲ ನಾನು ಬಂದು ಬಾಕಿ ಆಗೋದು ಅಲ್ಲಿ, ಊರಿಗೆ ಮನೆಗೆ ಹೋಗೋ ಬಾಕಿ ಆಗೋದು ಅಲ್ಲಿ. ಅದಕ್ಕಾಗಿ ಫಸ್ಟ್ ಅದರ ಪ್ರಯೋಜನ ಸಂಪೂರ್ಣವಾಗಿದ್ದು ಉಳ್ಳಾಲದವರಿಗೆ ಆಗುವಂಥದ್ದು ಒಂದು. ಎರಡನೇದು, ಶನಿವಾರ ಆದಿತ್ಯವಾರ ಎಲ್ಲ ಈ ಕಡೆ ಹೋಗ್ತಾಯಿದ್ರು ಬೀಚಿಗೆಲ್ಲ. ಇನ್ನು ಶಾರ್ಟ್ಕಟ್ ಆದರೆ ಜನ ಉಳ್ಳಾಲ ಪಣಂಬೂರಿಗೆ ಹೋಗೋದಿಲ್ಲ, ಆ ಊರಿನವರೆಲ್ಲ ಆ ಕಡೆಗೆ ಹೋಗ್ತಾರೆ. ಆ ಕಡೆ ನಮಗೇನು ಲಾಭ ಉಳ್ಳಾಲದವ್ರಿಗೆ? ಇವರು ದುಡ್ಡಿದ್ದು ಅಲ್ಲಿ ಹೋಗಿ ಉಳ್ಳಾಲದಲ್ಲಿ ಖರ್ಚು ಮಾಡ್ತಾರೆ. ಸೊ ನಮಗೆ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಬೇಕನ್ನೋ ನಮ್ಮ ಆಸೆ ಜನರದ್ದು. ಅದಕ್ಕೆ ಆ ಕಡೆಗೆ ಹೋಟೆಲಿಗೆ ಬೀಚಿಗೆಲ್ಲ ಆ ಕಡೆಗೆ ಹೋಗಲಿ ಅಂತ ಹೇಳಿ. ಸೊ ಅದು ಡಿಸೆಂಬರಲ್ಲಿ ಅದು ಕ್ಲಿಯರ್ ಆಗ್ತದೆ. ಬೀಚ್ ಸರಿ ಇಲ್ಲ, ಕೆಟ್ಟದಾಗಿ ಅದನ್ನು ಡೆವಲಪ್ ನೋಡಿ. ಬೀಚ್ ಅದೇನಾಗಿದೆ, ಕಡಲು ಕೊರತಿದ್ದ ಸಹ ನಮಗೆ ಶಾಶ್ವತ ಏನು ಕೂಡ ಮಾಡಲಿಕ್ಕೆ ಆಗಲಿಲ್ಲ.
ಈಗ ಒಂದು ಹಂತದಲ್ಲಿ ಕಡಲ್ ಕೊರತೆಯಲ್ಲಿ ಕೂಡ ಪ್ರಾಬ್ಲಮ್, ಆ ಒಂದು ಸ್ಟ್ರೆಚ್ಚಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ನಾನು ಈ ಒಂದು ಕೆಲಸ ಕಾರ್ಯಕ್ಕೆ ಏನು ಹೇಳಿದ್ದೇನೆ ಅದೆಲ್ಲ ಅನುಷ್ಠಾನದ ನಂತರ ನಮ್ಮ ಮೈಂಡ್ ಸ್ವಲ್ಪ ಫ್ರೀ ಆಗ್ತದೆ. ಆವಾಗ ಆ ಬೀಚ್ ಡೆವಲಪ್ಮೆಂಟ್ಗೆ ಮತ್ತು ಅಲ್ಲಿ ಟೂರಿಸಮ್ ಬೇಕಾಗುವಂಥ ಒಂದು ಮಾದರಿಯಾದಂಥ ನಾನು ಯೋಜನೆ ಖಂಡಿತವಲ್ಲಿಗೆ ನಾನು ಮಾಡಿದ ನಂತರ ನಾನು ಮಾಡೆಲ್ ಆಗಿ ರೂಪಿಸ್ತೇನೆ. ನಾವು ಸ್ಥಳೀಯ ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಕೆಲವೊಂದು ನಿಯಮಗಳನ್ನು ನಾವು ಅಳವಡಿಸಬೇಕು. ಯಾಕೆ ಇಡೀ ರಾಜ್ಯ ಒಂದೇ ಪರಿಸ್ಥಿತಿ ಇರುವುದಿಲ್ಲ. ಒಂದೊಂದು ಏರಿಯಾಗೆ ಒಂದೊಂದು ಸಂಸ್ಕೃತಿ, ಒಂದು ಪರಂಪರೆ, ಕಲ್ಚರ್ ಅಂತ ಇದೆ. ಆ ಸಂಸ್ಕೃತಿ, ಪರಂಪರೆ, ಕಲ್ಚರ್ ಉಳಿಸಿಕೊಂಡು ಬಂದಂಥ ರಕ್ಷಣೆ ಮಾಡಿಕೊಂಡು ಹೋಗುವಂತಹ ಸ್ಥಳೀಯ ಮಟ್ಟದೊಂದು ನಾವು ತೀರ್ಮಾನ ತಗೊಳ್ಬೇಕು. ಅದು DC ಅವರಿಗೆ ಎಲ್ಲರನ್ನು ಕರೆಸಿ ಮಾತುಕತೆ ಮಾಡಲಿಕ್ಕೆ ಹೇಳಿದ್ದೇನೆ. ಮತ್ತು ಪವರ್ ಇಬ್ಬರು ಸೇರಿ ರಾಜ್ಯದ ಸಂಪೂರ್ಣ ಜನತೆಯ ಹಿತದೃಷ್ಟಿ ಮತ್ತು ಅಭಿವೃದ್ಧಿಗೆ ಪೂರಕವಾಗಿ, ಉತ್ತರ ಕನ್ನಡ ಜನತೆಯ ಅಭಿವೃದ್ಧಿಗೆ ಮತ್ತು ಅವರ ಪೂರಕವಾಗಿ ಅದು ಚರ್ಚೆ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಅದು ನಾವು ಬರೀ 10 ದಿವಸ ಮಾತ್ರ ನಡೆಸುವಂಥದ್ದು, 9ರಿಂದ ಬಹುಶಃ 19 ತಾರೀಕು ತನಕ. ಅದರ ಮುಂಚೆ ಬೇಕಾದ ಸಮಯ ಇದೆ, ಅದರ ನಂತರ ಕೂಡ ಬೇಕಾದ ಸಮಯ ಇದೆ. ಇವರಿಗೆ ಏನು ಬೇಕಾದರೂ ಮಾಡ್ಬೋದು. ಆ ಸಮಯದಲ್ಲಿ ಬೇಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೊಸ ಶಾಸಕರು ಮಾಡಿದ್ದೆ ಅವರು ಪ್ರತಿಜ್ಞೆ ಅಲ್ಲಿ ಅಸೆಂಬ್ಲಿಯಲ್ಲಿ ಸ್ವೀಕರಿಸ್ತಾರೆ. ಇಲ್ಲ, ಅದು ಹೇಳಿದಲ್ಲ, ಪ್ರತಿ ವರ್ಷ ಕೂಡ ಪ್ರತಿ ಸಲ ಕೂಡ ಇವತ್ತು ಇರುವಂಥದ್ದು ಮಾಡ್ತೇನೆ ನಾವು. ಹೊಸತಿದೆ. ಮತ್ತು ಈ ಸಲ ಒಂದು ಅನುಭವ ಮಂಟಪದ ಆಗಬೇಕಂತಿದೆ. ಇಲ್ಲಿ ಡೋರ್ ಮಾಡಿದ್ದಾರೆ ಹಾಗೆ ಅಲ್ಲಿ ಇವತ್ತು ಹೋಗ್ತೇನೆ. ಈಗ ಇಲ್ಲಿಂದ ಹೋಗುದು ಈಗ ನಿಮ್ಮನ್ನು ಭೇಟಿಯಾಗಿ. ಅದೇ ನಾನು ಹೇಳಿದೆ, ಸ್ಪೀಕರ್ಗೆ ಏನೆಲ್ಲ ಅವಕಾಶಗಳಿದೆಯಾ ಆ ಅವಕಾಶಗಳು ನಾವು ಕರೆಕ್ಟಾಗಿ ಅದನ್ನು ಉಪಯೋಗ ಮಾಡಬೇಕು. ಮತ್ತು ಸ್ಪೀಕರ್ಗಳಿಗೆ ಇನ್ನಷ್ಟು ಸವಲತ್ತುಗಳನ್ನು ಸರ್ಕಾರ ನೀಡಬೇಕು. ಯಾಕೆ ಸ್ಪೀಕರ್ ಪೋಸ್ಟು ಸಮ್ಮಿಶ್ರ ಸರ್ಕಾರ ಇದ್ದಾಗ ಮಾತ್ರ ಡಿಮಾಂಡ್ ಇರ್ತದೆ, ಇಲ್ಲದೆ ಡಿಮಾಂಡ್ ಇಲ್ಲ. ಕೊಲ್ಯೂಷನ್ ಗೌರ್ಮೆಂಟ್ ಬಂದಾಗ ಸ್ಪೀಕರ್ ಪೋಸ್ಟ್ಗೆ ಡಿಮಾಂಡ್, ಇಲ್ಲದೆ ಡಿಮಾಂಡ್ ಇಲ್ಲ. ಡಿಮಾಂಡ್ ಬರಬೇಕಾದ್ರೆ ಏನು ಮಾಡಬೇಕು, ಅವ್ರಿಗೆ ಎಲ್ಲದಕ್ಕಿಂತ ಜಾಸ್ತಿ ಹೆಚ್ಚಿನ ಸವಲತ್ತಿಗೆ ಇದೆ, ಇಲ್ಲಂತಲ್ಲ, ಅದು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಈಗ ನಮ್ಮ ಕ್ಷೇತ್ರಕ್ಕೆ ನೋಡಿ, ನಾವು ಸ್ಪೀಕರ್ ಆಗಿದ್ದೇವೆ. ನಮ್ಮ ದೊಡ್ಡ ಸಮಸ್ಯೆ ಏನು, ನಮಗೆ ನೇರವಾಗಿ ಎಲ್ಲ ಹೋಗಿ ಕೂತ್ಕೊಂಡು ಹಠ ಮಾಡಿಕೊಂಡು ನನಗೆ ಕೆಲಸ ಆಗಲೇಬೇಕು ಹಠ ಮಾಡಿ 1 ಸಲ 2 ಸಲ ನಮಗೆ ಫೋನಲ್ಲಿ ನಮ್ಗೆ ಹೇಳ್ಬೋದು. ಅದು ಮಾಡ್ತಾ ಇದ್ದಾರೆ. ಅದು ನನಗೆ ಮಾಡ್ತಂದ್ರೆ ಈಗ ಎಲ್ಲ ಮುಖ್ಯಮಂತ್ರಿ ಆ ರೀತಿ ಹೇಳಿದ ತಕ್ಷಣ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಟೈಪ್ ಇರ್ಬೋದು. ಈಗ ನಮಗೆಲ್ಲ ಏನೆಲ್ಲ ಹೇಳ್ತೇವೆ ಅದು ಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಕೂಡ ಮಾಡ್ತಾರೆ. ಎಲ್ಲರಿಗೆ ಅದು ಆಗ್ತಾಯಿಲ್ಲ ಗೊತ್ತಿಲ್ಲ. ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಇಷ್ಟು ಟಾರ್ಗೆಟ್ ಅಂತೇಳಿ ಅನುದಾನ ಇಡಬೇಕು ಇದರಲ್ಲಿ. ಸೊ ಬೇರೆ ಬೇರೆ ಏನಿದೆಯಾ ಸ್ಪೀಕರ್ಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಇವತ್ತು ಆ ಒಂದು ಏನಿದೆ ಅದಕ್ಕೆ ಸವಲತ್ತುಗಳನ್ನು ನೀಡಬೇಕು. ಇನ್ನು 3.5 ವರ್ಷ ಉಂಟು, ಈಗ 1.5 ವರ್ಷ ಆಯಿತು. ಈಗ ನಿಮಗೆ ಸಾಕು ಅಂತ ಅನಿಸಿದೆ ಯಾವುದು ಸ್ಪೀಕರ್? ನನಗೆ ನೋಡಿ ಯಾವುದು ಹಾಗೇನಿಲ್ಲ. ಅಲ್ಲ, ನಿಮಗೆ ಸ್ಪೀಕರ್ ಸ್ಥಾನ ಸಿಕ್ಕಿದ್ದು ವರದಾನ ಆಯಿತಾ? ನಾನು ಹೇಳಿದ್ದೇನೆ, ಅವತ್ತೇ ನಿಮಗೆ ಹೇಳಿದ್ದೇನೆ. ನಾನು ಯಾವಾಗ ಸ್ಪೀಕರ್ ಅದಕ್ಕೆ ಮುಂಚೆ ಮಂತ್ರಿ ಆಗಿದ್ದೇನೆ. ಮಂತ್ರಿ ಆಗಿದ್ದಾಗ ಕೂಡ ನಾನು ನಿಮಗೆಲ್ಲ ಹೇಳಿದ್ದೆ, ನೀವೆಲ್ಲ ಭಾಳ ಜನ ಇದ್ದೀರ ಅವಾಗ. ಬಾಲ್ ನೋಡಿ ಬ್ಯಾಟಲ್ಲಿ ಹೊಡೆಯುವ, ಯಾವ ಬಾಲ್ ಬಂದರೂ ಕೂಡ ನಾವು ಬ್ಯಾಟ್ ಮಾಡ್ತೇವೆ ಅಂತ ಹೇಳಿದ್ದೆ ನಾನು. ಸೊ ಬಂದಾಗ ನೋಡೋಕ್ಕೆ ಟೆನ್ಷನ್ ಏನಿಲ್ಲ. ನಂದು ಒಂದೇನಂತ ಹೇಳಿದರೆ, ಯಾವುದು ಸಿಕ್ಕಿದ್ರು ಕೂಡ ಸಮಾಧಾನ ಮತ್ತು ಖುಷಿಯಿಂದ ಇರಬೇಕು ಅಷ್ಟೇ. ಹೌದು ನೋಡಿ, ನಾನೀಗ ಬರೀ ಸ್ಪೀಕರ್ ಆಗಿದ್ದೇನೆ. ನನಗೆ ರಾಜ್ಯಕ್ಕೆ ಏನು ನಡೀತದೆ ಗೊತ್ತೇ ಇಲ್ಲ. ಈ ಕಡೆ ಏನು ನಡೀತದೆ, ಈ ಕಡೆ ನೋಡಿದ ನನಗೆ ವಿಷಯವೇ, ನಮಗೆ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸ್ಪೀಕರ್ ಆದಮೇಲೆ ಎಷ್ಟು ರಾಷ್ಟ್ರಗಳಿಗೆ ಹೋಗ್ಲಿಕ್ಕೆ ಅವಕಾಶ, ಎಷ್ಟು ದೇಶಗಳಿಗೆ, ಎಷ್ಟು ದೇಶಗಳಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿತ್ತು? ಈಗ ಅದಕ್ಕೆ ನಾನು ಹೇಳಿದ್ದೇನೆ, ಅದಕ್ಕೆ ಅದು ಇನ್ನೊಬ್ಬರ ನಂತರ ಅಲ್ಲ, ಅದಕ್ಕಿಂತ ಜಾಸ್ತಿ ಹೋಗ್ಬೇಕಂತ ನನ್ನ ಆಸೆ ಇದೆ. ನನ್ನ ಕ್ಷೇತ್ರ ಜನರ ಅದಕ್ಕೆ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ದೇಶಗಳಿಗೆ ಹೋಗ್ಲಿಕ್ಕೆ ಆಯ್ತು ಈಗ? ತುಂಬ ಆಯ್ತಲ್ಲ, ಅಂದಾಜು
ಅದು ಈ ವರ್ಷ 10 ರಾಷ್ಟ್ರ ಆಯ್ತಲ್ಲ, 10 ರಾಷ್ಟ್ರ ಈ ವರ್ಷ ನೆಕ್ಸ್ಟ್ ಇಯರ್ ಇದೆ. ಸ್ಪೀಕರ್ ಆಗಿದ್ದ ಅವಕಾಶ ಅಂತ ಹೇಳಿದರೆ ಸರ್ಕಾರದಿಂದಲೇ ಇಂಥ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ 5-6 ರಾಷ್ಟ್ರಗಳಿದೆ, ಅದು ಬೇರೆ. ಅಂದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಬೇರೆ ಬೇರೆ ರಾಷ್ಟ್ರದವರು ಕರೆಯುವಾಗ ಸ್ಪೀಕರ್ಗೆ ಮೊದಲು ಆದ್ಯತೆ ಕೊಡ್ತಾರೆ ಬೇರೆ ಬೇರೆ ಕಂಟ್ರೀಸಲ್ಲಿ. ಈಗ ನಾವು ಬೆವೇರಿಯಾಗೆ ಹೋಗಿದ್ದೆವು, ಜರ್ಮನಿ ಬೆವೇರಿಯಾ, ಅಲ್ಲಿ ಆಸ್ಟ್ರಿಯಾ ಹೋಯ್ತು, ಚೆಕೋಸ್ಲೋವಾಕಿಯಾ ಹೋಯ್ತು. ಈಗ ಇವತ್ತು ನಮ್ಮ ನಾಳೆ ವ್ಯಾಟಿಕನ್ ಸಿಟಿಯ ರೋಮಿನಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಯಾವುದಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಅವತ್ತು ಏರ್ಪಾಡು ಮಾಡಿದರು. ಅದರ 100 ವರ್ಷ ಸಂಭ್ರಮವನ್ನು ಅಲ್ಲಿಯ ಒಂದು ಸಂಸ್ಥೆಯವರು ಮಾಡಿದ್ರು. ಅದಕ್ಕೆ ವಿಶ್ವದ ಎಲ್ಲ ಇವರನ್ನು ಕೂಡ ಕರೆದಿದ್ದಾರೆ, ಯಾರನ್ನು ಧಾರ್ಮಿಕ ಗುರುಗಳನ್ನು, ಸಾಮಾಜಿಕ ಗುರುಗಳನ್ನು, ರಾಜಕೀಯ ನಾಯಕರುಗಳನ್ನು. ಸ್ಪೀಕರಾಗಿ ನಾನು ಕೂಡ ಇವತ್ತು ಕರೆದು ನಾವು 3 ಜನ ಮಾತ್ರ ಮಾತಾಡಲಿಕ್ಕೆ. ಅದರಲ್ಲೊಂದು ಅಲ್ಲಿ ಹೋಗಿ ಅವರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಸಿಕ್ಕುವುದೇ ದೊಡ್ಡ ಮಟ್ಟದೊಂದು ಅವಕಾಶ. ಆದ ಕಾರಣ ನಾನು ಇವತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡಿರಲಿ, ಅಥವಾ ನಾನು ಡೆಲ್ಲಿಗೆ ಹೋಗಿ ಮಾತಾಡೋದಿರಲಿ, ಅಥವಾ ನಾನು ಬೇರೆ ದೇಶಕ್ಕೆ ಹೋಗಿ ಮಾತಾಡುವಾಗ ಅದು ಯೂಟಿಗಾದ ಮಾತಾಡೋದಲ್ಲ, ಅದು ಉಳ್ಳಾಳದ ಜನತೆ ಮಾತಾಡೋದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿಂದ ನನ್ನನ್ನು ಆ ಜನ ಕಲಿಸಿದ ವಿಚಾರ. ಇವರ ಅದು ನೆಕ್ಸ್ಟ್ ಫಸ್ಟು ಇದು ಬೇರೆ ರಾಜ್ಯದ ಸ್ಪೀಕರ್ಗಳು ಅವು ಹೋಗೋದು ಕಡಿಮೆ ಹೋಗಿದ್ದಲ್ಲಿ ಅವ್ರು ಕರೀಲಿಲ್ಲ, ಕರೆದು ಹೋಗ್ಬೋದು. ಅಲ್ಲಿ ಚೆನ್ನಾಗಿ ಎಲ್ಲ ಆಲ್ ಆರ್ ಗುಡ್. ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ಬರಲಿಕ್ಕಿದೆ, ಬೇರೆ ಎಲ್ಲ ಕಾನ್ಫರೆನ್ಸ್ ಆ ದೇಶದವರು ಬರಬೇಕು, ಕರಿಬೇಕು. ಮೊನ್ನೆ ನನಗೆ ಬೇರೆ ದೇಶದ ಬಂದು ನೀವು ಮತ್ತು 5 MLAಗಳನ್ನು ನೀವು ಆಯ್ಕೆ ಮಾಡಿ ಒಟ್ಟಿಗೆ ಒಂದು ಡೆಲಿಗೇಷನ್ ಬರಬೇಕಂತ ಹೇಳಿದರು. ಅದಕ್ಕೆ ನಾನು ಅದಕ್ಕೆ ನಾನು ಅಶೋಕ್ ರೈ ಮತ್ತು ವಿಮಾನದ ಕೋಟ್ಯ ಕೌಜಲಿಗಿ ಇಂಥ 5 ಜನರನ್ನು ನಾನು ಕರ್ಕೊಂಡು ಹೋಗಿದ್ದೆ. ಅದರಲ್ಲಿ ಅಲ್ಲಿ ನಮ್ಮ ಸ್ಪೀಕರ್ ಇರಲಿ, ಅಲ್ಲಿಯ ಎಕ್ಸ್ಟರ್ನಲ್ ಮಿನಿಸ್ಟರ್ ಇರಲಿ, ಮತ್ತು ಅಲ್ಲಿಯ ಕಲ್ಚರ್ ಭಾಳಷ್ಟು ಕಲೀಲಿಕ್ಕೆ ಭಾಳಷ್ಟಿದೆ. ಮತ್ತು ನಮ್ಮಿಂದ ಕೂಡ ಕಲೀಲಿಕ್ಕೆ ಅವರು ಕೂಡ ಭಾಳಷ್ಟಿದೆ ಇದರಲ್ಲಿ. 10 ರಾಷ್ಟ್ರ ಅಂತಂದ್ರೆ ಈ ವ್ಯಾಟಿಕನ್ ಹೇಳೋದು 10 ರಾಷ್ಟ್ರ. ಲಾಸ್ಟ್ ಟೈಮ್ 5, ಅದಕ್ಕಿಂತ 3, ಅದಕ್ಕೆ ಮುಂದೆ ಅಮೇರಿಕ ಒಂದು ಹೋದೆ, ಮತ್ತು ಒಂದಕ್ಕೆ ಹೋದ ಪಕ್ಕದಲ್ಲಿ ಕೂಡ ಹೋಗಿ ಬರೋದು, ಮತ್ತೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾವುದು ಯಾವುದಕ್ಕೆ ಅಲ್ಲ, ಫ್ಲೈಟಿಗೆ ಆಟೋಮೆಟಿಕ್. ಈಗ ನೋಡಿ, ನೀವು ಇಲ್ಲಿಗೆ ಹೋದರೆ ಕಂಟ್ರೀಸಿಗೆ, ಅಲ್ಲಿ ಮತ್ತೆ ನಾವೆಲ್ಲ ವೆಹಿಕಲಲ್ಲಿ ಹೋಗ್ಲಿ ಆಗ್ತಾ ಇರುತ್ತೆ. ಅದು ಈ ರೀತಿ ಒಂದೊಂದು ಎಲ್ಲ ಕಡೆ ಫ್ಲೈಟಲ್ಲಿ ಹೋಗ್ಬೇಕಂತಿಲ್ಲ, ಎಲ್ಲ ಕೂಡ ವೆಹಿಕಲ್ ಟ್ಯಾಕ್ಸ್. ಮತ್ತು ಇದರಲ್ಲಿ 95% ಜನ ಇವತ್ತು ಹೋಗಿ ಮಲಗೋದು ಪೊಲೀಸರ ಒಂದು ವಿಶ್ವಾಸದ ಮೇಲೆ. ಸೊ ಅವರ ಶ್ರಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು, ಎರಡನೇದು ಎಲ್ಲ ಕೂಡ ಸರಿ ನಾನು ಹೇಳಿಕ್ಕೆ ಸರಿ ಇಲ್ಲದನ್ನು ನಾವು ಸರಿಪಡಿಸೋದು ನಮ್ಮ ಜವಾಬ್ದಾರಿ, ಅದು ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ. ಯಾವುದು ನಿಜವಾಗಿ ಸರಿ ಇಲ್ಲ ಅದನ್ನು ಬಹುಶಃ ಭಾಳ ಸ್ಪಷ್ಟವಾಗಿ ತಿಳಿಸಿದೆ ನಾವು ಸರಿಪಡಿಸ್ಬೋದು. ಪೊಲೀಸ್ ಯಾಕೆ ಇರ್ತಾರೆ? ಪರ್ಮಿಷನ್ ಕೊಡಲಿಕ್ಕೆ. ಪೊಲೀಸರ ಪರ್ಮಿಷನ್ ಕೇಳಿ ಅವರು ಬೇರೆ ಬೇರೆ ಕಾರಣದಿಂದ ಪರ್ಮಿಷನ್ ಕೊಡದಿದ್ದರೆ, ಪೊಲೀಸರ ವಿರುದ್ಧ ನೀವು ಪರ್ಮಿಷನ್ ಕೊಡದಿದ್ದರೂ ಕೂಡ ನಾನು ಅಲ್ಲಿ ಹೋಗ್ತೇನೆ ಅಂತ ಪ್ರತಿಭಟನೆ ಮಾಡಿದಾಗ ಪೊಲೀಸರು ಮತ್ತೆ ಕೇಸ್ ಆಗದೆ ಇರ್ತಾರ? ನಮ್ಮ ಮೇಲೆ ಹಾಕ್ಲಿಲ್ವಾ? ಅದು ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನಾನು ಹೇಳ್ದಿಷ್ಟೇ, ಈ ದೇಶಕ್ಕೆ ನೋಡಿ, ಈಗ ಇಲ್ಲಿ ವಿಚಾರ ನನಗದು ಗೊತ್ತಿಲ್ಲ. ಇಲ್ಲಿ ಸ್ಪಷ್ಟ ಅಂತೇಳಿದೆ, ನಾನು ಹೇಳುವಂಥದ್ದು ಪರ್ಮಿಷನ್ ತಗೊಂಡು ಕೊಡಲಿಲ್ಲ ಅಲ್ಲ, ಪರ್ಮಿಷನ್ ಕೊಡದಿದ್ದದಕ್ಕೆ ಅವ್ರಿಗೆ DGPಗೆ ಅಪ್ಲೈ ಹೇಳ್ಬೋದು, ಹೋಮ್ ಮಿನಿಸ್ಟ್ರಿಗೆ ಪರ್ಮಿಷನ್ ತಗೊಳ್ಬೋದು. ನನಗದು ಯಾಕಂತ ಹೇಳಿದರೆ, ನಾಳೆ ಎಲ್ಲರೂ ಕೂಡ ಪರ್ಮಿಷನ್ ಇಲ್ಲದೆ ಮಾಡ್ತಾರೆ, ಇವರು 1 ಮಾಡ್ತಾರೆ, ಬೇರೆಯವರು 10 ಮಾಡ್ತಾರೆ, ಏಕೆ ಪೊಲೀಸ್ ಕಂಟ್ರೋಲ್ ಆಗ್ತದೆ? ನಾನು ಎಲ್ಲರೂ ಕೂಡ ಇದೇ ರೀತಿ ಕೇಳೋದು, ಕೊಡದಿದ್ದರೆ ಹೋಗಿ ಮಾಡೋದಂತ ಹೇಳಿದರೆ ಮತ್ತೆ ಪೊಲೀಸ್ನಲ್ಲೇ ಕಂಟ್ರೋಲ್ ಬರ್ತದೆ. ಮಾತ್ರ ಜಾಸ್ತಿ ಇಲ್ಲೇ ಮಾಡಬೇಕು, ಅದು ಕೊಡದೇ ಇರುವಂಥದ್ದು. ನೋಡಿವ್ರೆ, ನಮಗೆ ಶಾಂತಿ ಸೌಹಾರ್ದದ ಈ ವಿಚಾರ ಮುಖ್ಯ. ನೀವು ಅದನ್ನು ಜವಾಬ್ದಾರಿ ಪೊಲೀಸ್ ಇಲಾಖೆಗೆ ಕೊಟ್ಟು ಅವರಿಗೆ ನೀವು ಫ್ರೀ ಹ್ಯಾಂಡ್ ಕೊಡದಿದ್ದರೆ, ಪ್ರತಿಯೊಂದರಲ್ಲಿ ನೀವು ಇಂಟರ್ಫಿಯರ್ ಮಾಡಿಕೊಂಡು ಹೋದರೆ ಮತ್ತು ಅವ್ರು ಹೇಗೆ ಮಾಡ್ತಾರೆ? ನಮಗೆ ಶಾಂತಿ ಸೌಹಾರ್ದತೆ ಮುಖ್ಯ ಅಲ್ಲ. ಪೊಲೀಸವರು ಬೇರೆ ಬೇರೆ ವಿಚಾರದಿಂದ ಬೇರೆ ಬೇರೆ ತೀರ್ಮಾನ ತಗೊಳ್ಬೋದು. ನಮ್ಮ ಜವಾಬ್ದಾರಿ ಏನು? ನಮಗೆ ಪೊಲೀಸ್ ಪರ್ಮಿಷನ್ ಕೊಡದಿದ್ದರೆ ಕಮಿಷನ್ ಕೊಡದಿದ್ದರು IG ಗೆ ಹೇಳ್ಬೇಕು, IG ಕೊಡದಿದ್ದರು ಹೋಮ್ ಮಿನಿಸ್ಟರ್, ಕಾನೂನು ಅಥವಾ ಕೋರ್ಟಿಗೆ ನಾವು ತಂದು ಮಾಡಬೇಕು. ಅದು ಬಿಟ್ಟು
ನೀವು ಪರ್ಮಿಷನ್ ಕೊಡದೆ ನಾನು ಹೋಗಿ ಮಾಡ್ತೇನೆ ಅಂತ ಹೇಳಿದರೆ ಅಲ್ಲಿ ಕೇಸ್ ಹಾಕಿದ್ದು ಯಾಕೆ ಮಾಡಿದ್ದಕ್ಕೆ ಅಲ್ಲ, ಪೊಲೀಸ್ ಪರ್ಮಿಷನ್ ಇಲ್ಲದೆ ವೈಲೇಟ್ ಮಾಡೋದಕ್ಕೆ ಮಾತ್ರ ಅಂತ ನಾವು ಕಾನೂನು ಪ್ರಕಾರ ನಾವು ಅರ್ಥ ಮಾಡಿಕೊಳ್ಬೇಕು. ನಾಳೆ ಒಬ್ಬರಿಗೆ ಬಿಟ್ಟು ನನಗೆ ಒಬ್ಬನಿಗೆ ಬಿಟ್ಟರೆ ಪರ್ಮಿಷನ್ ಮಾಡಿದರೆ ನನಗೆ ಹೋಗಿ ಗ್ರೌಂಡ್ ಕೇಳೋದು ಮಾಡಿದರೆ ನಾಳೆ ಎಲ್ಲರೂ ಕೂಡ ಮಾರುವುದಿಲ್ಲ. ಮತ್ತು ಯಾರನ್ನು ಹೋಗಿ ಪೊಲೀಸ್ ನಿಲ್ಲಿಸೋದು? 100ಕ್ಕೆ 100 ನಾನು ಎಲ್ಲ ಪೊಲೀಸ್ ಇಲಾಖೆ ಎಲ್ಲೂ ಕೂಡ ಸರಿ ಇಲ್ಲ ಅಂತ ಹೇಳೋದಿಲ್ಲ. ಅದು ನಾವು ಸರಿ ಇರಬೇಕಲ್ಲ. ಈಗ ಅದು ಕೇಳಿ ಅಲ್ಲ ಅವ್ರ ಹತ್ರ ರೈಟಿಂಗಲ್ಲಿ ಕೇಳಿ. ನಾವೀಗ ಪರ್ಮಿಷನ್ ಕೇಳಿದ್ದೇವೆ, ನೀವು ಯಾಕೆ ನಮಗೆ ಕೊಡಲಿಲ್ಲ ಅಂತ ರೈಟಿಂಗಲ್ಲಿ ಕೇಳಿ, ಅವ್ರು ರೈಟಿಂಗಲ್ಲಿ ಕೊಡ್ತಾರೆ. ಆಯ್ತರಲ್ಲಿ 5 ವರ್ಷ ಹೋಗೋದನ್ನು ಸ್ವಲ್ಪ ಬೇಗ ಮಾಡಿಸ್ತೇನೆ, ಅದೇ